ನನಗಂತೂ ಯಾಕಾದ್ರೂ ಇವ್ರ ಮನೇಲಿ ಇದೀನೋ ಅಂತ ಅನ್ನಿಸ್ತೈತೆ. ಯಾಕೋ ಇವ 2 ದಿನದಿಂದ ಅಂತೂ ತುಂಬ ಬೇಜಾರಾಗೈತೆ. ನಾನೇನಾದರೂ ಮಾಡಲಿ, ಏನು ಕೆಲಸ ಮಾಡಿದ್ರು ನನ್ನ ಮೇಲೆ ಯಾಕೋನೋ ಸಿಟ್ಟು ಆಗ್ತಾ ಇದ್ದಾಳೆ ಯಾಕೋ ಮಾನಸ. ಶರತ್ ಹಂಗೆ, ಅವರು ಏನೋ ಒಂಥರ, ಅವಳಿನ್ನೋ ವಾಸಪ್ಪ. ಈ ಶರತ್ ಅಂತೂ ನನ್ನ ಒಂಥರ ಮಾತಾಡ್ತಾನೆ. ಏನೋ ಇವಳಿಗೆ ಗತಿ ಇಲ್ಲ, ಬಂದು ನಮ್ಮ ಮನೆಗೆ ಸೇರ್ಕೊಂಡವಳೆ ಅನ್ನೋ ಥರ ಮಾತಾಡ್ತಾನೆ. ತುಂಬ ಬೇಜಾರಾಗೈತೆ ನನಗಂತೂ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ಏನು ಮಾಡಲಿ, ಅಲ್ಲೇನು ಇವಾಗ ನಮ್ಮನೆ ಹತ್ರನೂ ಹೋಗೋಕ್ಕಾಗಲ್ಲ, ಇಲ್ಲೂ ಹೋಗೋಕ್ಕಾಗಲ್ಲ. ಎಲ್ಲ ಕಡೆಯಿಂದಲೂ ದೂರ ಮಾಡಿಕೊಂಡು ಇವತ್ತು ನಾನೆಂತ ನೋವು ಅನುಭವಿಸ್ತಾ ಇದ್ದೀನಿ. ಪಂಚಾಯತಿಗೆ ಹಾಕ್ದಾಗ ಬಗೆಹರಿಸ್ಕೊಂಬ್ಲಿಲ್ಲ, ಈಗ ನನ್ನ ಮೇಲೆ ಸಿಟ್ಟಾಗ್ತಾರೆ. ನಾನೇನು ಮಾಡಲಿ, ಪಂಚಾಯತಿಗೆ ಹಾಕ್ದಾಗ ಅದೇ ಎದ್ದು ಬರೋ ಅಂಥದ್ದು ಏನು ಬೇಕಾಗಿತ್ತಪ್ಪ. ಈಗ ಅವ್ರು ಬರಲ್ಲ, ಇವ್ರು ಬರಲ್ಲ, ಭುವನ್ ಬರಲ್ಲ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ನಾನೇನು ಮಾಡಲಿ? ನೀನು ಹೇಳಲ್ಲ ಅಂತ ನಾನು ಎಷ್ಟು ಹೇಳಲಿ? ಅದಕ್ಕೆ ಮತ್ತೆ ನಾನು ಸಿಟ್ಟಾದೆ. ನಾನು ಎಷ್ಟು ಹೇಳೋಣ ಮಾನಸ, ನೀನು ನನಗೆ ಹೇಳ್ಬೇಡ, ನಾನು ಇವಾಗ ಅವ್ರನ್ನ ಮಾತಾಡ್ಸೋದೇ ಇಲ್ಲ ಅಂತೇಳಿ ನಾನು ಸಿಟ್ಟು ಮಾಡ್ಕೊಂಡೆ. ಏನು ಮಾಡೋದು, ತುಂಬ ಬೇಜಾರಾಗೈತೆ. ಏನು ಲಾಸ್ಯಾ, ಯಾಕೋ ಬೇಜಾರು ಮಾಡ್ಕೊಂಡು ಹಿಂಗೆ ಕುತ್ಕೊಂಡಿದ್ಯಾ? ಯಾಕೆ, ಏನಾಯಿತು? ಏನಿಲ್ಲ ನಾಗಮ್ಮಕ್ಕ, ಈಗ ಇವಳು ಈ ಮಾನಸ ನಾನು ಹೇಳ್ಬೇಕಂತೆ ಭುವನ್ಗೆ, ಆ ಪಂಚಾಯತಿಗೆ ಹಾಕ್ದಾಗ ಬಗೆಹರಿಸ್ಕೊಂಡು ಬರ್ಬೇಕಾ, ಅದೇ ಎದ್ದು ಬಂದ್ಲು. ನಾನು ಬಗೆಹರಿಸ್ಕೊಂಬಲ್ಲ, ಹಂಗೆ ಇರಲಿ ಅಂತ ಹೇಳಿ ಪಂಚಾಯತಿಗೆ ಹಾಕ್ದಾಗ ಅದೇ ಎದ್ದು ಬಂದ್ಬಿಟ್ಟು ಇವಾಗ ನನ್ನ ಮೇಲೆ ಸಿಟ್ಟು ಆಗ್ತಾವಳೆ. ನೀನು ಹೇಳಲ್ಲ ಕಣೆ ಭುವನ್ಗೆ, ನೀನು ಹೇಳ್ಬೇಕು ಹಂಗೆ ಹಿಂಗೆ ಅಂತೇಳಿ ನನ್ನ ಮೇಲೆ ಸಿಟ್ಟು ಆಗ್ತಾವಳೆ. ನಾನು ಏನು ಮಾಡೋಣ ಹೇಳೋ ನಾಗಮ್ಮಕ್ಕ ನೀನೇನೆ? ನಾನು ಏನು ಮಾಡೋಣ ಅಂತ ಹೋಗಿ, ನನಗಂತೂ ತುಂಬ ಬೇಜಾರಾಗ್ಬಿಟ್ಟೈತೆ ಕಣಕ್ಕ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಭುವನು ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಕೊಂಡಿರೋದು ಬಿಟ್ಟು ಅವ್ನು ಕರ್ದ ಬೇರೆ ಮನೆ ಮಾಡ್ಕೊಂಡು ಇರೋನು ಬಾ ಅಂತ ಅವ್ನು ಹೇಳ್ದಂಗೆ ಕೇಳಲಿಲ್ಲ ನೀನು. ಹೋಗು, ಇವಳು ಒಳ್ಳೆಯಲ್ಲ. ನಾಳೆನೇ ನಾವು ನೋಡಿದ್ದೀವಿ. ಅಯ್ಯೋ ಇವರೆಲ್ಲನ ಹಂಗೆ ಬೈಕೆಂಬ್ತಾರೆ ಶಾಂತಮ್ಮರೆಲ್ಲನ. ನಮ್ಮ ಹರ್ಷಿತಮ್ಮನ ಮೊಮ್ಮಗಳು ಒಳ್ಳೆಯಲ್ಲ ಅಂತಾರೆ. ಬೋಲು ಇದು ಅಂತ ಹೇಳತ್ಲಾಗೆ ನೀನು ಒಂದು ಏಟನ ಭುವನ್ ಮಾತು ಕೇಳೋದು ಬಿಟ್ಟು ಇಲ್ಲ ಹಿಂಗೆ. ಪಾಪ ಭುವನ್ ಒಳ್ಳೆ ಹುಡುಗ. ಈಗ ಅಮ್ಮ, ನಾನು ಇಟ್ಟು ಹುಡುಗನಿಂದನೂ ಅವನ್ನ ಸಾಕಿದ್ದೀನಿ, ಎತ್ಕೊಂಡಿದ್ದೀನಿ, ಆಡಿಸಿದ್ದೀನಿ. ಸಣ್ಣ ಹುಡುಗನಾಗಿಂದಲೂ ಬೋಲ್ ಚೆನ್ನಾಗಿದ್ದವನು. ನಾನು ನೋಡಿದ್ದೀನಲ್ಲ ಆ ಹುಡುಗ, ಬೋಲ್ ಒಳ್ಳೆ ಹುಡುಗ. ಅಂದರೆ ಹಿಡ್ದಿದ್ದ ಆಟ ಅಷ್ಟೇನೆ. ಆದರೆ ನೀನು ಚೆನ್ನಾಗಿದ್ಬಿಟ್ರೆ ಅವನು ನಿನ್ನ ಚೆನ್ನಾಗಿ ನೋಡ್ಕೊಂತಾನೆ. ಯಾವುದಕ್ಕೇನು ಕಡಿಮೆ ಮಾಡಲ್ಲ ಅವನು, ನೀನು ಚೆನ್ನಾಗಿ ನೋಡ್ಕೊಂತಾನೆ. ಆದರೆ ನೀನು ಹಿಂಗೆ ಮಾಡಿದ್ರೆ ಅವನಿಗೆ ಬೇಜಾರಾಗುತ್ತೆ. ಹಿಂಗೆ ಮಾಡಬಾರ್ದು ಕಣಮ್ಮ ನೀನು. ಇವಾಗ ನೋಡು, ಇವ್ರದ್ದೇನಮ್ಮ, ಇವ್ರೇನು ಗಂಡ ಹೆಂಡ್ತಿ ನೋಡಿ ನಿನ್ನ ಹೆಂಗೆ ಅಲೇನೆ ಅಯ್ಯೋ ಮನೆ ಕೆಲಸ ಮಾಡೋಕ್ಕೂ ಅದಕ್ಕೂ ಇದಕ್ಕೂ ಹೆಂಗೆ ಇಕ್ಕಿ ಅಂತಾರೆ. ನೀನು ನಾಳೆನೆ ಯಾವ ಥರ ನೋಡ್ತಾರೆ ನೋಡು. ಬಿಡು, ಇವ್ರದ್ದೇನು ಲೆಕ್ಕ ಅಂಬ ಥರ ಇದು ಮಾಡ್ತಾರೆ. ಅದಕ್ಕೆ ಮತ್ತೆ ಒಬ್ರು ಮನೆಯಾಗೆ ಇರಬಾರ್ದು ಸಾದ್ರ. ನಮ್ಮ ಮನ್ಗೊಳಂಗೆ ನಾವು ಇದ್ರೆ ಏನು ಅನ್ಸಲ್ಲ ಕಣಮ್ಮ. ಇವಾಗ ನೋಡು ಹೆಂಗಾಯ್ತು ಅಂತ. ಕಣೆ ಗೌರಮ್ಮ, ಎಂಥ ಜನಕ್ಕೆ ಇರ್ಬೋದಾಗಿತ್ತು. ಆದರೆ ಇವಳಾಗಿ ಇವಳು ಮಾಡ್ಕೊಂಡು ಈಗ ಬೇಜಾರು ಮಾಡ್ಕೊಂಡು ಹೋಗ್ಕೊಂಡವಳೆ. ಈಗ ಭುವನ ಬಾರಪ್ಪ ಅಂತ ಅಂದರೆ ಅವನು ಹೋಗ್ತಾನೇನಮ್ಮ. ಈಗ ನನ್ನ ಭುವನ ಹತ್ರ ಚೆನ್ನಾಗಿರ್ಬೇಕಾಗಿತ್ತು ಅಂತ ಈಗ ಯೋಚನೆ ಮಾಡ್ತಾಳೆ. ನಕ್ಕ ಈಗ ಅನ್ನಿಸ್ತಾ ಐತೆ, ನಾನು ಭುವನ್ ಹೇಳ್ದಂಗೆ ಕೇಳಿದ್ರೆ ಚೆನ್ನಾಗಿರ್ತಿದ್ದೆ, ಹೋಗಿ ಬೇರೆ ಮನೆ ಮಾಡ್ಕೊಂಡು ಇರಬೇಕಾಗಿತ್ತು. ಬೇರೆ ಮನೆ, ಈಗ ನಾನು ಆ ಮನೆಗೆ ಹೋಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಬೇರೆ ಮನೆ ಮಾಡ್ಕೊಂಡು ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಐತೆ. ಬೇರೆ ಮನೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಭುವನ್ ಇಬ್ಬರು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಈಗ ಇವಳೇ ಕಣಮ್ಮ ಮಾಡಿದ್ದು. ಎಲ್ಲ ಹೇಳ್ಕೊಟ್ಟಿದ್ದು ಇವಳೇನೆ, ಎಲ್ಲ ಇದು ಮಾಡಿದ್ದು ಇವಳೇನೆ. ನಾನು ಎಲ್ಲೇ ಹೋಗಿ ಇವಳು ಮಾತು ಕೇಳೋಣ ಅಂತ ಭುವನ್ ಜೊತೆ ಜಗಳ ಆಡುವಂತಲೂ ಇವಳೇ ಹೇಳ್ಕೊಟ್ಟಿದ್ದು. ಅವಳೇನೋ ಹೇಳ್ಕೊಡ್ತಾರಮ್ಮ. ನೀನು ಬುದ್ಧಿ ನಿನ್ನ ಕೈಯಾಗಿದ್ದಿದ್ರೆ ಯಾರೇನು ಮಾಡೋಕ್ಕಾಗ್ತಿರ್ಲಿಲ್ಲ. ನೀನು ಬುದ್ಧಿ ನಿನ್ನ ಕೈಯಾಗಿ ಇರಬೇಕಾಗಿತ್ತು ಲಾಸ್ಯ. ನೀನೊಬ್ಳು ಸಣ್ಣಕ್ಕಿದ್ದಿದ್ರೆ ಯಾರೇನು ಮಾತಾಡ್ತಿರ್ಲಿಲ್ಲ. ನಿನ್ನ ಬುದ್ಧಿ ನಿನ್ನ ಕೈಯಾಗಿ ಇರಬೇಕಾಗಿತ್ತು. ಅದೇ ಮತ್ತೆ ಅವಳೇನೋ ಹೇಳ್ತಾಳಮ್ಮ. ನನಗೆ ಭುವನ್ ಮೇಲೆ ಆಸೆ ಇದ್ದಿದ್ರೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಿರ್ಲಿಲ್ವಿ. ಆ ಹುಡುಗ ಪಪ್ಪಳಿಗೆ ಹೇಳ್ತು. ಅಲ್ಲ, ಅವ್ರ ಅಣ್ಣ ಅಂತನೂ ಅವ್ನು ಮಾಡ್ತಾನೆ, ಅವನು ಎಲ್ಲ ಒಂದೇ ಥರ ಇರೋಕ್ಕಾಗಲ್ಲ. ಒಬ್ಬೊಬ್ರು ನಂತರ ಒಬ್ಬೊಬ್ಬರಿಗೆ ಮನೆ ಕೆಲಸ ಅದು ಮಾಡಿ ರೂಢಿ ಇರುತ್ತೆ, ಮಾಡ್ತಾರೆ. ಒಬ್ಬೊಬ್ರಿಗೆ ರೂಢಿ ಇರಲ್ಲ, ಮಾಡಲ್ಲ. ನೀನು ಆ ಹುಡುಗನ ನಿಮ್ಮ ಅಣ್ಣ ಮಾಡ್ತಾನೆ ಬೋದ್ಕ, ನೀನು ಅದನ್ನು ಮಾಡು ಇದನ್ನು ಮಾಡು ಅಂತೇಳಿ ಅವ್ರಿಗೆ ಹಿಂಗೆ ನೀನು ಹೇಳಿರಿ ಸಿಟ್ಟು ಬರೋಕ್ಕಿಲ್ಲ. ನೀನೇ ಅರ್ಥ ಮಾಡ್ಕೋಬೇಕಮ್ಮ. ನೀನು ಅರ್ಥ ಮಾಡ್ಕೊಂಡು ಬಿಡು, ಎಲ್ಲ ಒಂದೇ ಥರ ಇರೋಕ್ಕಾಗಲ್ಲ ಅಂತ ಸುಮ್ಮನಾಗೋದು ಬಿಟ್ಟು ಆಮೇಲೆ ಹೆಂಗನ ಚೆನ್ನಾಗಿದ್ದು ಒಂದೊಂದೇನೆ ಹೇಳ್ತಾ ದಾರಿಗೆ ತಗೊಂಡು ಹೇಳ್ಬೇಕಮ್ಮ. ನೀನು ಒಂದೇ ತಡಿ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅವಳು ಮಾತು ಕೇಳಿದೆ. ಯಾಕೆ ನಾಗಮ್ಮ ಗೌರಮ್ಮ ಹಿಂಗೆ ಹೇಳ್ತಾ ಇದ್ದೀರಾ? ಯಾತಲ್ಲ ಆಸಿನ್ಗೆ? ಬಾ ಗೌರಮ್ಮಕ್ಕ, ಬಾ ಕೂತ್ಕೋ ಬಾ. ಏನಿಲ್ಲ, ನಾವು ಹಿಂಗೆ ಸುಮ್ಮನೆ ಯಾತ ಮಾತಾಡ್ತಿದ್ವಿ. ಏನು ಮಾಡೋದು, ಓಟಿಂಗ್ ಮಾಡ್ಕೊಂಡಲ್ಲ. ನಾನು ಭುವನ್ ಜೊತೆ ಹೋಗಿ ಮನೆ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಬೇರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಎಂಥ ಕೆಲಸ ಮಾಡ್ಕೊಂಡಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ ರತ್ನಕ್ಕ. ಏನು ಮಾಡೋಣ,
ಏನು ಮಾಡೋದು ಏನೋ ಅನ್ನಿಸ್ಬಿಟ್ಟೈತೆ ನನಗಂತೂ. ಧನುಷ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳಮ್ಮ. ನಮ್ಮ ಅಲ್ಲಿ ತವ್ರ ಮನೆಗೆ ಹೋಗ್ಯವಳೆ. ನಮ್ಮ ಧನುಸು ಚೆನ್ನಾಗಿದ್ದಾಳ. ಅವಳಿಗೆ ಏರಿಕೆ ಆಗೈತೆ. ಅವಳಿಗೂ ಒಂದು ಗಂಡು ಇಬ್ರಿಗೂ ಒಂದೊಂದು ಗಂಡು ಆಗಿದೆ. ಚೆನ್ನಾಗಿದ್ದಾರೆ. ನಮ್ಮ ಪಲ್ಲಮ್ಮ ಅಲ್ಲೇ ಇದ್ದಾಳೆ. ಅವಳು ಇವಾಗ ರಮ್ಮ ನೋಡ್ಕೊಂತೈತೆ. ಅದಕ್ಕೆ ಅಲ್ಲೇ ಹೋಗ್ಯಾಳ. ನಾನು ಇಲ್ಲೇ ಇರಮ್ಮ ಅಂತ ಅಂದೆ. ಅವ್ರಮ್ಮ ಇಲ್ಲ ನೋಡ್ಕೊಂತ ಪಾಪ ರೂಮೇ ಕರ್ಕೊಂಡು ಹೋಗೈತಿ. ಹೆಂಗ ಬಿಡಮ್ಮ ತಾಯಿ. ದನಪ್ಪ ಹೆಂಗ ಮನೆ ಕಟ್ಬಿಟ್ಟ. ಮನೆ ಕಟ್ಟಿದ್ಮೇಲೆ ಎಲ್ಲ ಒಳ್ಳೇದಾತು. ಎಲ್ಲಿ ಹೋಗ್ಯಾನ ಅವನು ನಿನ್ನ ಗಂಡ? ಇವಾಗಿನ ಅಲ್ಲೆಲ್ಲ ಹೊಲ್ದ ಕಡೆಗೆ ಹೋಗಿರ್ಬೇಕು ಕಣ್ಗೌರಮ್ಮ. ಇವಾಗ ಗೌಡ್ರು ಅವ್ರನ್ನೆಲ್ಲ ಕೇಳ್ತೀವಿ ಅಂತ ಈಗ ಓಡಾಡ್ತಾರೆ. ಅವರೆಲ್ಲ ಬರಬಾರ್ದು. ಇವಳಿಗೆಲ್ಲ ಸರಿಯಾಗ್ಬಿಟ್ರೆ ಈ ಮಾನಸನ್ಗೆ ಹಿಡಿಯೋಕ್ಕಾಗಲ್ಲ. ಅದಕ್ಕೇ ಯಾವತ್ತೂ ಸರಿ ಆಗಬಾರ್ದು. ಹೆಂಗೆ ಬೈತಾಳ ಹಂಗೆ ನನಗೇನೆ ಹೋಗಿ ನನಗಂತೂ ನಾನು ಸಿಟ್ಟಾಗ್ಬಿಟ್ಟೆ. ಮನಸ ನೀನು ನನಗೆ ಹೇಳ್ಬೇಡ, ನನಗೆ ಯಾಕೆ ಕೇಳ್ತೀಯ? ನಾನಿಲ್ಲಿ ನಿಮ್ಮ ಮನೆಯಾಗಿದ್ದೀನಿ, ನಾನು ಅವ್ರ ಜೊತೆ ನಾನು ಜಗಳ ಆಡಿದ್ದೀನಿ ಅಂತೇಳಿ ನಾನು ಸಿಟ್ಟಾಗ್ಬಿಟ್ಟೆ. ಅದಕ್ಕೆ ಹೋಗ್ಯವ್ರಿ. ಗೌಡ್ರ ತಕ್ಕೇನೋ ಕೇಳ್ತೀವಿ, ಬಗೆಹರಿಸ್ಬರ್ರಿ ಗೌಡ್ರೆ, ಅದೇನು ಬಗೆಹರ್ದಿಲ್ವಲ್ಲ ಪಂಚಾಯತಿಗೆ ಹಾಕಿರೋದು, ಕೇಳ್ತೀವಿ ಅಂತ ಹೋಗವ್ರಿ. ಅವ್ರು ಬರಬಾರ್ದು ಇವಾಗೆಲ್ಲಾನ. ಬರಲ್ಲ ಹೇಳು. ಇವಳು ದಿಮ್ಮಕ್ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ಯಾರು ಹೋಗ್ತಾರೆ? ಇವ್ರ ಕರ್ದೈಟ್ಗೆ ಹೋಗಂಗಿದ್ರಿ ಇನ್ಯಾಕೆ? ಅಲ್ಲ ಇವಳಿಗೇನು ಇವಳಿಗೆ ಬೋಲಿ ಇದನ್ನು ಮಾಡ್ತಾಳೆ ಇವಳು ಮಾನಸ. ನೀನು ಇವಳು ಮಾತು ಕೇಳ್ತೀಯಲ್ಲ ಲಾಸ್ಯ? ಅದೇ ಮಾತೆ. ಅವರೆಲ್ಲ ಬರ್ತಾರಮ್ಮ, ಸುಮ್ಮನೆ ಇವಳು ಹೇಳಲ್ಲ. ಇವಳು ಬಗೆಹರಿಸ್ಕೊಂಬದ್ಬಿಟ್ಟು ಪಾಪ ಭುವನ್ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ ಕಣಮ್ಮ. ಲಾಸ್ಯ ಹೋಗ್ಬಿಟ್ಟು ಭುವಂತಗೆ ಏನೋ ಬಾರಪ್ಪ ತಪ್ಪಾತು, ನಾವು ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಇರೋಣ ಅಂತನ್ನು. ಹೋಗು ಸುಮ್ಮನೆ ಅವಳು ಮಾತಾಡ್ಸ್ಕೊಂಡು ಸುಮ್ಮನೆ ಸೆನಕ್ಕಿರೋದು ಕಲಿ. ಯಾರು ಆಗಲ್ಲ. ನೋಡು ಅವ್ರು ಎಷ್ಟು ನಿನ್ನ ಕೆಲಸ ಮಾಡೋಕ್ಕೂ ಅದಕ್ಕೂ ಇದಕ್ಕೂ ಅಂತೇಳಿ ಎಷ್ಟು ಸದ್ರ ತಗೊಂಡವ್ರೆ. ಏನು ಬಿಡು, ಇವಳ್ದೇನು ಲೆಕ್ಕ ಅಂಬತ್ತಕ್ಕಲ್ಲೂ ನಿನ್ನೇನು ಲೆಕ್ಕಕ್ಕೆ ಇಕ್ಕೊಂಡಿಲ್ಲ. ಅದಕ್ಕೇ ನೀನೊಂಥರ ಇವಾಗ ಚೆನ್ನಾಗಿರೋದು ನೋಡು. ಇವರೆಲ್ಲ ಯಾರು ಆಗಲ್ಲ ಕಣಮ್ಮ. ಇವಳು ಎಂಥಳು ಅಂಬೋದು ಗೊತ್ತೇ ಐತೆ. ನೋಡಿ ನಿನ್ನೇನು ಮನೆ ಕೆಲಸದಾರ ಇದ್ದಂಗೆ ಏನು ನಿನಗೆ ಒಂದಿಷ್ಟು ಇದು ಮಾಡಲ್ಲ, ಹಂಗೆ ಇದು ಮಾಡ್ತಾರೆ. ಒಂದೇ ನೀರು ಹಿಡಿತೈತಿ, ಒಂದೇ ಅಡುಗೆ ಮಾಡುತ್ತೆ, ಎಲ್ಲ ಮಾಡ್ತೈತಿ. ಒಂದೇ ಎಲ್ಲನ ಕೆಲಸ ಮಾಡ್ತಿರತ್ತೆ. ನಾನು ನೋಡಿದ್ನಲ್ಲ ಎಲ್ಲ ನೀರಿನ ಹಿಡಿತೈತೆ. ಅವನು ಏನಾಗೈತಮ್ಮ ಆ ಶರತ್ ಬಂದು ನೀರು ಪಾರಿ ಹಿಡಿಯೋಕ್ಕಾಗಲ್ವಿ, ಏನೋ ಮಾಡೋಕ್ಕಾಗಲ್ವಿ? ಅಲ್ಲ ಆ ಶರತ್ತು ಬುದ್ಧಿಗಳು ಒಂದಿಷ್ಟೇ. ನಾನು ನೀರು ಹಿಡಿಯಲ್ಲ, ನಾನೇ ನೀರು ಹಿಡಿಬೇಕು. ಮನೆ ಒಳಕ್ಕಾದ್ರೂ ಒಂದು ನಿನಗೆ ನೀರು ಹಿಡಿಯಲ್ಲ ಶರತ್. ಅವಳು ಏನೇನು ಮಾಡಲ್ಲ. ಎಲ್ಲ ನಾನೇ ಮಾಡ್ಬೇಕೇನೋ ಒಂಥರ ಬಂದೈದಾಳೆ. ಏನು ಬಿಡು ಇವಳು ನಮ್ಮ ಮನೆಯಾಗ ಇದ್ದಾಳೆ ಮಾಡಲಿ ಅನ್ನೋ ತಕ್ಕ. ನಮ್ಮ ಮನೆಯಾಗ ಇದ್ದಾಳೆ ಮಾಡಲಿ ಬಿಡು, ಇವಳ್ದೇನು ಅಂಬತ್ತಕ ಮಾಡ್ತಾರೆ. ನನಗಂತೂ ತುಂಬ ಬೇಜಾರಾಗೈತಿ. ಏನು ಮಾಡೋದಪ್ಪ, ಮಾತಾಡಿದ್ರೆ ಸುಮ್ಮನೆ ಯಾಕೆ ಅಂತ ಸುಮ್ಮನಿದ್ದೀನಿ. ಮಾತಾಡೋದು ಬೇಡ ಅಂತೇಳಿ ಹಿಂಗೆ ಮತ್ತೆ ಒಬ್ರು ಮನೆಗೆ ಬಂದಿದ್ರು. ಸುಮ್ಮನೆ ಹೋಗಿ ಭುವನ್ನದೇನು ಮಾತಾಡಿಸ್ಕೊಂಡು ಬಾಬು ಒಂದು ತಪ್ಪಾಯಿತು, ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಹಿಂಗೆ ಮಾಡಿದೆ, ಏನೋ ಬಾರಪ್ಪ ಸೆನಕ್ಕಿರಮ್ಮ ಬಾಡಿಗೆ ಮನೆ ಮಾಡ್ಕೊಂಡು ಅಂತ ಹೇಳಿ ಭುವನ್ ಹೇಳ್ದಂಗೆ ಕೇಳ್ಕೊಂಡು ಇರಮ್ಮ. ಹೋಗು ಸುಮ್ಮನೆ. ಎಲ್ಲಿಗೋಗಿ ಹೇಳವಳು ಇಲ್ವ ಇವಾಗ? ಇಲ್ಲ, ಇಷ್ಟೊತ್ತಿನ ತಗ ಜಗಳ ಮಾಡ್ಕೊಂಡು ನೀನು ಹೇಳಲ್ವಲ್ಲ. ನೀನು ಹೋಗಿ ಜೋರು ಮಾಡಿದ್ರೆ ನಡೀತೈತೆ, ನೀನು ಹೇಳಲ್ವಲ್ಲ ಹಿಂಗೆ ಮಾಡ್ತಾನಲ್ಲ ಭುವನ್ನು, ನೀನು ಹೇಳಲ್ವೇ ಅಂತ. ನಾನು ನಿನ್ನ ಕಣ್ಣೆದ್ರಿಗೆ ನಾನು ನಿಮಗೋಸ್ಕರನೇ ನಾನು ಭುವನ ಹತ್ರ ಜಗಳ ಮಾಡ್ಕೊಂಡಿದ್ದೀನಿ. ನಾನು ಅದು ಹೆಂಗೆ ಹೋಗಿ ಹೇಳಲಿ ಅಂತ ನಾನು ಸಿಟ್ಟು ಮಾಡ್ಕೊಂಡು ಇಬ್ಬರು ಜಗಳ ಮಾಡ್ಕೊಂಡಿದ್ದೀವಿ ಇಷ್ಟೊತ್ತಿನ ತಕನ. ಅದಕ್ಕೆ ಬೇಜಾರಾದಂಗೆ ಆಯ್ತಾ. ಅದಕ್ಕೆ ಸುಮ್ಮನೆ ಕೂಕಣಿಲ್ ಹೊರಗೆ ಯೋಚನೆ ಮಾಡ್ತಿದ್ದೆ ಗೌರಮ್ಮಕ್ಕ. ಏನು ಮಾಡೋದು, ಬೇಜಾರಾಗಿದ್ದಕ್ಕೆ ಸುಮ್ಮನೆ ಕೂಕಣೆ. ಬರ್ರಿ ಕೂತ್ಕೊಳ್ರಿ ನಗಮಕ್ಕ, ಬರ್ರಿ ಎಲ್ಲರೂ ಕೂತ್ಕೊಬರ್ರಿ ಮಾತಾಡ. ನಿನ್ನ ಏನು ಮಾಡೋಣ, ಬೇಜಾರು ಹೆಂಗೋ ನಿಮ್ಮಂಥವ್ರು ಯಾರನ್ನ ಇರೋದಕ್ಕೆ ಹೆಂಗೆ ಮಾತಾಡ್ಸ್ಕೊಂಡಿರ್ತೀನಿ. ಯಾರನ್ನೂ ಮಾತಾಡ್ಸಂಗೂ ಇಲ್ಲ. ಬರೀ ಎಲ್ಲರನ್ನೂ ಬರೀ ಮಾತಾಡ್ಸ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ ಅಂತಾಳೆ. ಕೆಲಸ ಎಲ್ಲ ಹಂಗೆ ಐತೆ, ಹಂಗೆ ಇರಲೇಳು. ನನಗಂತ ಅಲ್ಲಿ ಬೇಜಾರಾಗ್ಬಿಟ್ಟೈತಿ. ಬೇಜಾರಾಗಿರೋದಕ್ಕೆ ಏನು ಕೆಲಸ ಮಾಡೋದಕ್ಕೂ ಮನಸ್ಸಿಲ್ಲ. ಈಗ ಲಾಸಿ ಬೇಜಾರು ಮಾಡ್ಕೊಂಡು ಹೊರಗೆ ಕೂಕೊಂಡವೆ. ಈಗೇನಪ್ಪ ಮಾಡಲಿ, ಎಲ್ಲ ಹಿಂಗೆ ಆಯ್ತಲ್ಲ, ಏನು ಮಾಡೋದು ಅಂತೇಳಿ ಈಗ ಯೋಚನೆ ಮಾಡ್ತಾ ಇದ್ದಾಳೆ. ಈಗ ಭುವನ್ ಜೊತೆ ಚೆನ್ನಾಗಿರ್ಬೇಕಾಗಿತ್ತು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾಳೆ. ಮುಂಚೆ ಬುದ್ಧಿ ಬೇಡವಾ? ಇಂಥ ಕೆಲಸ ಮಾಡ್ಕೊಬಿಟ್ಟು ಇವಾಗ ಯೋಚನೆ ಮಾಡ್ತಾವಳೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.